ಇಷ್ಟೆಲ್ಲ ವೆಜಿಟೇಬಲ್ ಇಟ್ಕೊಂಡು ಒಳ್ಳೆ ಲಂಚ್ ಪ್ರಿಪೇರ್ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು ಈ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡ್ಕೊಳ್ತೀನಿ. ಈಗ ನೋಡ್ಬೋದು, ಮೊದಲು ನಾನು ಕ್ಯಾಪ್ಸಿಕಮ್ನ ಸಣ್ಣ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಚಿಕ್ಕವಳಾಗಿರುವಾಗ ಕ್ಯಾಪ್ಸಿಕಮ್ನ ಜಾಸ್ತಿ ನಾವು ಯೂಸ್ ಮಾಡ್ತಿರ್ಲಿಲ್ಲ. ಇತ್ತೀಚೆಗೆ ಅದ್ರ ಬೆನಿಫಿಟ್ ನನಗೆ ಗೊತ್ತಾದ್ಮೇಲೆ ಕ್ಯಾಪ್ಸಿಕಮ್ನ ಆಲ್ಮೋಸ್ಟು ಏನಕ್ಕೆಲ್ಲ ಯೂಸ್ ಮಾಡ್ಬೋದು ಕುಕಿಂಗ್ ಮಾಡೋದಕ್ಕೆ ಅದಕ್ಕೆಲ್ಲ ನಾನು ಬಳಸ್ತೀನಿ. ಮುಂದಿನ ದಿನಗಳಲ್ಲಿ ನಾನು ಈ ಕುಕಿಂಗ್ ವ್ಲಾಗಲ್ಲಿ ಈ ಕ್ಯಾಪ್ಸಿಕಮ್ ರೆಸಿಪಿನ ಮಾಡ್ತಾ ಹೋಗ್ತೀನಿ. ಇದ್ರ ಬೆನಿಫಿಟ್ ಕೂಡ ಹೇಳ್ತಾ ಹೋಗ್ತೀನಿ. ಈಗ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡಿದ್ದಾಗಿದ್ದೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೊತಾ ಇದ್ದೀನಿ. ಈ ಥರ ಕುಕ್ಕರ್ ಇಟ್ಕೊಂಡಿದ್ದಾದ್ಮೇಲೆ ನಾನು ಯಾವಾಗಲೂ ಬಳಸೋಂಥ ಆಯಿಲ್ ಹಾಕೋತಾ ಇದ್ದೀನಿ ಇದಕ್ಕೆ. ನೆಕ್ಸ್ಟ್ ನಾನು 1 ಕಪ್ ತೊಗರಿಬೇಳೆ ಹಾಕೋತಾ ಇದ್ದೀನಿ. ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕೊತಾ ಇದ್ದೀನಿ. ಅದಾದಮೇಲೆ ರಾಜೀರುಳ್ಳಿ 1 ಕಪ್ ಹಾಕೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದಾದಮೇಲೆ 1 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡು ನೆಕ್ಸ್ಟ್ ನಾನು ಅಳತೆಗೆ ತಕ್ಕಷ್ಟು ನೀರು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಎಲ್ಲ ಪ್ರೊಸೀಜರ್ ಆದಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೊಡಿಸ್ತೀನಿ. ಈ ಕಡೆ 2 ವಿಷಲ್ ಕೊಡೋಷ್ಟರಲ್ಲಿ ನಾನು ನುಗ್ಗೆಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ನುಗ್ಗೆಕಾಯಿನ ಸಣ್ಣ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ನುಗ್ಗೆಕಾಯಿಲೂ ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಈ ನುಗ್ಗೆಕಾಯಿನ ತರಕಾರಿಗಳ ರಾಜ ಅಂತಾನೆ ಕರೀತಾರೆ. ಏನಕ್ಕೆ ಈ ತರ ಕರೀತಾರೆ ಅಂದ್ರೆ ನುಗ್ಗೆಕಾಯಿ ಸಾಂಬಾರ್ ಇಲ್ದೇನೆ ಯಾವ ಫಂಕ್ಷನ್ಗಳು ನಡೆಯೋದಿಲ್ಲ. ನುಗ್ಗೆಕಾಯಿಲೂ ಕೂಡ ತುಂಬಾ ರೆಸಿಪಿಗಳನ್ನ ಮಾಡ್ತಾರೆ. ನುಗ್ಗೆಕಾಯಿ ಸಾಂಬಾರ್ ಮಾಡ್ತಾರೆ, ನುಗ್ಗೆಕಾಯಿ ರಸಂ ಮಾಡ್ತಾರೆ, ನುಗ್ಗೆಕಾಯಿ ಸೊಪ್ಪಲ್ಲೂ ಕೂಡ ನುಗ್ಗೆ ಸೊಪ್ಪನ್ನ ಪಲ್ಯ ಮಾಡ್ತಾರೆ, ನುಗ್ಗೆ ಸೊಪ್ಪನ್ನ ಉಪ್ಪು ಸಾಂಬಾರ್ ಮಾಡ್ತಾರೆ. ನಮ್ಮನೇಲಂತೂ ನುಗ್ಗೆಕಾಯಿ ಸೀಸನ್ ಸ್ಟಾರ್ಟ್ ಆದಾಗಿಂದ ಮುಗಿಯೋವರೆಗೇನು ನುಗ್ಗೆಕಾಯಿ ಸೊಪ್ಪಲ್ಲಿ ಒಂದಲ್ಲ ಒಂದು ರೆಸಿಪಿ ಮಾಡ್ಕೊತಾ ಇರ್ತೀವಿ. ಒಂದ್ಸತಿ ನುಗ್ಗೆಕಾಯಿ ಸಾಂಬಾರ್ ಮಾಡ್ಕೊಂಡ್ರೆ ಒಂದ್ಸತಿ ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ಮಾಡ್ಕೋತೀವಿ. ಒಂದೊಂದ್ಸತ ಅಂತೂ ನುಗ್ಗೆಕಾಯಿಗೆ ಎಷ್ಟು ಡಿಮ್ಯಾಂಡ್ ಇರುತ್ತೆ ಅಂದ್ರೆ kg 600 ರೂಪಾಯಿ ತನಕ ಹೋಗಿರುತ್ತೆ ರೇಟು. ಈಗ ನುಗ್ಗೆಕಾಯಿನ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ 1 ಕಪ್ ರಾಜೀರುಳ್ಳಿ, 1 ಕಪ್ ಕರ್ಬೇವಿನ ಸೊಪ್ಪು, 1 ಕಪ್ ಕಾಯಿ ತುರಿ, ನೆಕ್ಸ್ಟ್ 2 ಟೊಮೊಟೊ, ಈಗ 1 ಸ್ಪೂನ್ ಪೆಪ್ಪರ್ ಪೌಡ್ರು, 2 ಸ್ಪೂನ್ ಸಾಂಬಾರ್ ಪೌಡರು, ನೆಕ್ಸ್ಟ್ ಕೊತ್ತಂಬರಿ ಪುದೀನ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ನಾನು ಕುಕ್ಕರ್ ಲಿಡ್ ಓಪನ್ ಮಾಡ್ಕೊಂಡು ಬೇಳೆನ ಮಸ್ಕೊಳ್ತೀನಿ ಚೆನ್ನಾಗಿ. ಈ ಬೇಳೆನ ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಮಜ್ಜಿಗೆ ಕಡಿತಾರಲ್ಲ ಮಂತಲ್ಲಿ ಈ ಥರ ಮಸ್ಕೋಬೇಕು. ಈ ಥರ ಬೇಳೆನ ಮಸ್ಕೊಂಡಿದ್ದಾಗಿದೆ. ನೆಕ್ಸ್ಟ್ ನಾನು ಮಡಕೆ ಪಾತ್ರೆ ಇಟ್ಕೊಂಡು ಯಾವಾಗಲೂ ಬಳಸೋಂಥ ಆಯಿಲ್ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ರುಬ್ಬಿಟ್ಕೊಂಡಿದ್ದೀನಲ್ವ ಮಸಾಲೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋತೀನಿ ಈ ಮಡಕೆ ಪಾತ್ರೆಗೆ. ನೆಕ್ಸ್ಟ್ ಈ ಮಡಕೆ ಪಾತ್ರೆಗೆ ನಾನು ನುಗ್ಗೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ ಅದನ್ನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನುಗ್ಗೆಕಾಯಿನ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದ್ಮೇಲೆ ನಂತರ 10 ನಿಮಿಷ ಬೇಯಕ್ಕೆ ಬಿಡಬೇಕು. ಈ ಕಡೆ ನಾನು 3 ಆರ್ಗ್ಯಾನಿಕ್ ಮೊಟ್ಟೆ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಕಡೆ ನುಗ್ಗೆಕಾಯಿ ಕೂಡ ಬೆಂದಾಗಿದೆ. ನೆಕ್ಸ್ಟ್ ನಾನು ಮಸ್ತ್ ಇಟ್ಕೊಂಡಿರೋ ಬೇಳೆ ಕೂಡ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇಷ್ಟೆಲ್ಲ ಪ್ರೊಸೀಜರ್ ಆದಮೇಲೆ ನೆಕ್ಸ್ಟ್ ನಾನು ಈ ಮಸಾಲೆ ಜೊತೆ ನುಗ್ಗೆಕಾಯಿನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಚೆನ್ನಾಗಿ. ಇಷ್ಟೆಲ್ಲ ಆದಮೇಲೆ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಪುದೀನಾನ ಉದುರಿಸ್ಕೊತಾ ಇದ್ದೀನಿ. ಇದನ್ನು ಕೂಡ ಈ ಸಾಂಬಾರ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೆಕ್ಸ್ಟ್ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಈ ಸಾಂಬಾರ್ಗೆ ಉಪ್ಪು ಹಾಕೊಂಡಿದ್ದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫೈನಲ್ ಆಗಿ ನಮ್ಮನೆ ನುಗ್ಗೆಕಾಯಿ ಸಾಂಬಾರ್ ಈ ಥರ ರೆಡಿಯಾಗಿದೆ ನೋಡ್ಬೋದು. ನೆಕ್ಸ್ಟ್ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ನಾನು ಮೊಡಕೆ ಪಾತ್ರೆಯಲ್ಲಿ ಅಂಬ್ಲಿನ ಬೇಯಿಸ್ಕೊಂಡು ಇದಕ್ಕೆ ಹಸಿಟ್ಟು ಹಾಕೊಂಡು ಚೆನ್ನಾಗಿ ತಿರುಕೋತಾ ಇದ್ದೀನಿ. ತೆಳ್ಳಗೆ ಸ್ಮೂತ್ ಆಗಿ ಮುದ್ದೆ ಮಾಡ್ಕೋಬೇಕಂದ್ರೆ ಅಂಬ್ಲಿನ ಚೆನ್ನಾಗಿ 10 ನಿಮಿಷ ಬೇಯಿಸ್ಕೊಂಡು ಅದಾದ್ಮೇಲೆ ನಂತರ ಹಿಟ್ಟನ್ನ ಹಾಕೊಂಡು ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟನ್ನ ಚೆನ್ನಾಗಿ ಈ ತರ ನಾದ್ಕೊಳ್ಳೋದ್ರಿಂದ ಮುದ್ದೆ ಸ್ಮೂತ್ ಆಗಿ ಚೆನ್ನಾಗಾಗುತ್ತೆ. ಈಗ ನಾನು ಚೆನ್ನಾಗಿ ನಾದ್ಕೊಂಡು ಮರಬಟ್ಲಿಗೆ ಹಾಕೋತಾ ಇದ್ದೀನಿ ಮುದ್ದೆನ. ಈ ತರ ಸಾಂಬಾರ್ ಮಾಡ್ಕೊಂಡಾಗೆಲ್ಲ ಮುದ್ದೆ ಮಾಡ್ಕೊಂಡು ಊಟ ಮಾಡೋದು ನಮ್ಮ ಹಿಂದಿಂದ ಬಂದಿರೋ ಪದ್ಧತಿ. ಈಗ ನೋಡ್ಬೋದು ಮುದ್ದೆ ಕೂಡ ರೆಡಿಯಾಗಿದೆ. ಈಗ ನಮ್ಮನೆ ನುಗ್ಗೆಕಾಯಿ ಸಾಂಬಾರು ಮುದ್ದೆ ಈ ರೀತಿ ರೆಡಿಯಾಗಿದೆ ನೋಡ್ಬೋದು. ಮಧ್ಯಾಹ್ನ ಊಟಕ್ಕೆ ನಾನು ನುಗ್ಗೆಕಾಯಿ ಸಾಂಬಾರು ಮತ್ತು ಮುದ್ದೆ ಮಾಡ್ಕೊಂಡಿದ್ದೀನಿ ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ ನುಗ್ಗೆಕಾಯಿ ಸಾಂಬಾರು. ಮನೇಲಿ ಯಾರ್ಯಾರು ಕೆಮ್ಮು ಶೀತ ಇದ್ದರೆ ಈ ಥರ ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಳ್ಳೋದ್ರಿಂದ ಶೀತ ಕಮ್ಮಿ ಆಗುತ್ತೆ. ಶೀತ ಕೆಮ್ಮು ಆದಾಗಂತೂ ನಾನಂತೂ ಜಾಸ್ತಿ ಇದನ್ನು ಮಾಡ್ಕೋತಾ ಇರ್ತೀನಿ. ಊಟ ಎಲ್ಲ ಮುಗಿಸ್ಕೊಂಡು ಈಗ ಸೂಪರ್ ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀನಿ. ತರಕಾರಿ ಎಲ್ಲ ಮನೇಲಿ ಖಾಲಿಯಾಗಿತ್ತು,
ಹಾಗಾಗಿ ಸ್ವಲ್ಪ ತರಕಾರಿ ತಗೊಬಂದ್ಬಿಡೋಣ ಅಂದ್ಬಿಟ್ಟು ಈಗ ಹೊರಡ್ತಾ ಇದ್ದೀನಿ ಸೂಪರ್ ಮಾರ್ಕೆಟ್ಗೆ. ನಾನಿವಾಗ ತರಕಾರಿ ತರಕ್ಕೆ ಸಿಟಿ ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀನಿ. ನೋಡ್ಬೋದು, ಇದು ನಮ್ಮೂರಿನ ಹಳೆಯ ದೇವಸ್ಥಾನ, ಈಶ್ವರನ ದೇವಸ್ಥಾನ. ಇಲ್ಲಿಂದ ನಮ್ಮನೆ ಒಂದು 100 ಮೀಟ್ರ್ ದೂರದಲ್ಲೈತೆ. ಇವಾಗ ನಾನು ಕೇರ್ಪಡೆ ಟೌನ್ ಒಳಗಡೆ ಹೋಗ್ತಾ ಇದ್ದೀನಿ. ಇದು ಕೇರ್ಪೇಟೆ ಸೂಪರ್ ಮಾರ್ಕೆಟು ವೆಜಿಟೇಬಲ್ಸ್ದು. ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ ವೆಜಿಟೇಬಲ್ ಫ್ರೆಶ್ ಆಗಿ. ಈಗ ಚಕ್ರದ ಅವರೆಕಾಯಿ ತೊಗೊಂಡು ಬಾಳೆಕಾಯಿ ಇಲ್ವಾ? ಬಾಳೆಕಾಯಿ ಒಂದು ಕೆಜಿ. ಟೊಮಾಟೊ ಕೆಜಿಗೆ ಕ್ಯಾರೆಟ್ ಬೀಟ್ರೂಟ್ ಅರ್ಧ ಕೆಜಿ ಕೊಡಿ. ಎದುರಿಲ್ಲ ಪಡವಲಕಾಯಿ 2. ಬೀನ್ಸ್ ಅರ್ಧ ಕೆಜಿ ಹಂಗೆ. ಸೌತೆಕಾಯಿ ಚೆನ್ನಾಗಿರೋದು ಎಲ್ಲ ಹಾಕಿ. ನನ್ನ ತೊಂಡೆಕಾಯಿ ಹಿಂಗೆ ಅರ್ಧ ಕೆಜಿ. ತೊಂಡೆಕಾಯಿ ಬಾಡಾಗೈತೆ, ತೊಂಡೆಕಾಯಿ ಕೊಡಿ ಅರ್ಧ ಕೆಜಿ. ಇದೊಂದು ಅರ್ಧ ಕೆಜಿ. ಅದೊಂದು 1/4 ಕೆಜಿ ಬೇಕು. ಸೌತೆಕಾಯಿ ಕೇಳಿದ್ನಲ್ಲ ಹಾಕೋದು. ಕರ್ಬೇವಿನ ಸೊಪ್ಪು, ಕರ್ಬೇವಿನ ಸೊಪ್ಪು, ಮೆಂತ್ಯ ಸೊಪ್ಪು, ಒಂದು ಕೆಜಿ. ಹೀರೆಕಾಯಿ ಕೊಡಿ ಸಾಕು. ಹೀರೆಕಾಯಿ ವಾಪಸ್
ಇವತ್ತು ಮಾರ್ಕೆಟ್ಗೆ ಹೋಗಿ ನಾನು ಒಂದಷ್ಟು ತರಕಾರಿಗಳನ್ನ ತಗೊಬಂದಿದ್ದೀನಿ. ಅದನ್ನ ಈಗ ಹೆಂಗೆ ನಾನು ಆರ್ಗನೈಸ್ ಮಾಡಿ ಇಟ್ಕೋತೀನಿ ಅನ್ನೋದನ್ನ ಇವಾಗ ತೋರಿಸ್ತೀನಿ ಬನ್ನಿ. ಆಲ್ಮೋಸ್ಟು ಎಲ್ಲ ತರಕಾರಿಗಳನ್ನೂ 3 ಡೇಸ್ಗೊಂದ್ಸತ ತರಿಸ್ತೀನಿ. ನಾನು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಇವೆಲ್ಲ ನಮ್ಮ ಶುಂಠಿ ಇದೆಲ್ಲ ರೆಗ್ಯುಲರ್ ಆಗಿ ನಮ್ಮನೆ ಯಾವಾಗಲೂ ಇರುತ್ತೆ. ಅದ್ರ ತರಕಾರಿಗಳನ್ನ 3 ಡೇಸ್ಗೊಂದ್ಸತಿ ತರಿಸ್ತೀನಿ. ನಾನು ಫ್ರಿಜ್ಜಲ್ಲಿ ಯಾವುದೇ ಥರದ ತರಕಾರಿಗಳನ್ನ ಇಟ್ಕೊಳ್ಳಲ್ಲ. ಮೇಯ್ನು ನಾನು ಫ್ರಿಜ್ಜಲ್ಲಿ ಏನೇನು ಐಟಮ್ ಇಟ್ಕೋತೀನಿ ಅಂದರೆ ಸೊಪ್ಪು ಐಟಮ್ ಇಟ್ಕೋತೀನಿ, ಹಾಲು, ಮೊಸರು ಮತ್ತು ಗ್ರೀನ್ ಚಿಲ್ಲಿ ಇಷ್ಟೂ ನಾನು ಫ್ರಿಜ್ಜಲ್ಲಿ ಇಟ್ಕೋತೀನಿ. ಇನ್ನೆಲ್ಲ ಐಟಮೂ ನಾನು ಆವಾಗಲೇ ತರಿಸ್ಕೊಂಡು ನಾನು ಎಷ್ಟು ಬೇಕು ನಾನು ಅಡುಗೆಗೆ 3 ಡೇಸಲ್ಲಿ ಫಿನಿಶ್ ಆಗೋ ಥರ ನಾನು ತರಕಾರಿನ ತರಿಸ್ಕೊಂಡು ಮಾಡ್ಕೋತೀನಿ. ಈರುಳ್ಳಿ ಬುಟ್ಟಿ ಅಂತ ಕರೀತಾರೆ ಇದನ್ನು. 3 ಪಾರ್ಟಿಷನ್ ಇರೋದನ್ನ ತೊಗೊಂಡಿದ್ದೀನಿ. ನ್ಯೂಸ್ ಪೇಪರ್ನ ಈ ಥರ ಫೋಲ್ಡ್ ಮಾಡಿಕೊಂಡು ನಾನು ಈ ಥರ ಇಟ್ಕೋತೀನಿ. ಈಗ ನಾನು ಈರುಳ್ಳಿನ ಎಲ್ಲಿ ಇಟ್ಕೋತಾ ಇದ್ದೀನಿ ಅನ್ನೋದನ್ನ ಇವಾಗ ತೋರಿಸ್ತೀನಿ. ಈರುಳ್ಳಿನ ನಾನು ಕೆಳಗಡೆ ಪಾರ್ಟಿಷನಲ್ಲಿ ಇಟ್ಕೋತೀನಿ. ಇಲ್ಲಿಗೆ ನಾನು ಈರುಳ್ಳಿ ಜೋಡಿಸ್ಕೊತಾ ಇದ್ದೀನಿ, ನೋಡ್ಬೋದು. ಈರುಳ್ಳಿನ ಇಲ್ಲಿ ಡಂಪ್ ಮಾಡ್ಕೋತೀನಿ. ಈ ರಾಜ ಈರುಳ್ಳಿನೂ ಕೂಡ ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ. ಬೇಸಿಗೆಗೆ ನಮ್ಮ ಬಾಡಿ ಹೀಟ್ ಇರುತ್ತಲ್ವ, ಹಾಗಾಗಿ ರಾಜ ಈರುಳ್ಳಿನ ಕಟ್ ಮಾಡಿಕೊಂಡು ರುಬ್ಕೊಂಡು ನಾವು ಮಜ್ಜಿಗೆ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ನಮ್ಮ ಬಾಡಿ ತಂಪಾಗಿರುತ್ತೆ. ಮತ್ತು ರೆಗ್ಯುಲರಾಗಿ ನಾವು ರಾಜ ಈರುಳ್ಳಿ ಬಳಸೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗಾಗಿ ನಾನು ಈರುಳ್ಳಿ ಜೊತೆ ರಾಜ ಈರುಳ್ಳಿನೂ ತರಿಸ್ಕೊತೀನಿ. ಈಗ ರಾಜ ಈರುಳ್ಳಿನೂ ಇದ್ರೊಳಗಡೆ ಇಟ್ಕೋತೀನಿ. ನಾನು ಈರುಳ್ಳಿ ಜೊತೆನೇ ರಾಜ ಈರುಳ್ಳಿನೂ ಈ ಥರ ಇಟ್ಕೋತೀನಿ. ಇದು ಈರುಳ್ಳಿಗೆ ಈ ಪಾರ್ಟಿಷನ್ ಫಿಲ್ ಆಯಿತು. ನೆಕ್ಸ್ಟ್ ಪಾರ್ಟಿಷನ್ಗೆ ನಾನು ಏನು ಇಟ್ಕೋತೀನಿ ಅನ್ನೋದನ್ನ ತೋರಿಸ್ತೀನಿ. ನೆಕ್ಸ್ಟ್ ಬೆಳ್ಳುಳ್ಳಿ ಇದೆ, ಅದನ್ನು ನಾನು ಇದರೊಳಗಡೆ ಇಟ್ಕೋತೀನಿ. ಈ ಟೊಮೊಟೊನೂ ಅಷ್ಟೇ ನಾನು ತಗೋಬೇಕಾದ್ರೆ ಸ್ವಲ್ಪ ಹಣ್ಣಾಗಿರೋದು ಮತ್ತು ಕಾಯಾಗಿರೋದು ಎರಡೂ ತೊಗೊಂಡ್ರೆ ಈ ಹಣ್ಣಾಗಿರೋದು ಖಾಲಿ ಆಗೋಷ್ಟೊತ್ತಿಗೆ ಇದು ಕಾಯಾಗಿರೋದು ಹಣ್ಣಾಗುತ್ತೆ. ಹಾಗಾಗಿ ನಾವು ತಗೋಬೇಕಾದ್ರೆ ಈ ಥರ ತಗೋಬೇಕು. ಪೂರ್ತಿ ಹಣ್ಣಾಗಿರೋದು ತೊಗೊಂಡ್ರೆ ನಾವು ಒಂದೆರಡು ಬಳಸೋಷ್ಟೊತ್ತಿಗೆ ಇನ್ನೆರಡು ಕೊಳ್ತೋಗುತ್ತೆ. ಹಾಗಾಗಿ ನಾನು ತರಕಾರಿ ತೊಗೋಬೇಕಾದ್ರೂ ಈ ಥರ ಸೆಲೆಕ್ಟೆಡ್ ಆಗಿ ತೊಗೋತೀನಿ. ಈಗ ಟೊಮೊಟೊನ ಇದರೊಳಗಡೆ ಇಟ್ಕೋತೀನಿ ನಾನು. ಈ ಶುಂಠಿನೂ ಅಷ್ಟೇ ನಾನು ಫ್ರಿಜ್ ಒಳಗಡೆ ಇಟ್ಕೊಳ್ಳಲ್ಲ, ಹೊರಗಡೆನೇ ಇಟ್ಕೋತೀನಿ. ಇದೂ ಬೇಗ ಕೊಳ್ತೋಗೋದಿಲ್ಲ, ಅಷ್ಟರಲ್ಲಿ ನಾನು ಬಳಸ್ಕೋತೀನಿ. ಒಳಗಡೆ ಈ ಥರ ಶುಂಠಿನೂ ಇಟ್ಕೊತೀನಿ ನಾನು. ಫಸ್ಟು ಇದಕ್ಕೆ ನಾನು ಈಗ ಪಡವಲಕಾಯಿ ಇಟ್ಕೋತೀನಿ. ಆಮೇಲೆ ನೆಕ್ಸ್ಟು ಬಾಳೆಕಾಯಿ ಇಟ್ಕೋತೀನಿ. ನೋಡಿ, ಇದು ಕರೆಕ್ಟ್ ಫಿಲ್ ಆಯ್ತು ಇಲ್ಲಿಗೆ. ನೋಡಿ, ಇಷ್ಟು ನಾನು ಈ ಥರದ ಬುಟ್ಟಿ ಆಗಿರೋದ್ರಿಂದ ಎಲ್ಲನೂ ನಾವು ನೀಟಾಗಿ ಆರ್ಗನೈಸ್ ಮಾಡ್ಬೋದು. ನೋಡ್ಬೋದು, ಇಷ್ಟು ತರಕಾರಿನ ನಾನು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಈ ಥರ ಆರ್ಗನೈಸ್ ಮಾಡಿಕೊಂಡು ಕಿಚನಲ್ಲಿ ಬಳಸ್ಕೋಬೋದು. ಇದು ತುಂಬಾ ನನಗೆ ವರ್ತ್ ಆಗುತ್ತೆ ಅಂದ್ಬಿಟ್ಟೆ ನಾನು 2000 ಕೊಟ್ಟು ಇದನ್ನು ಸ್ಟ್ಯಾಂಡ್ ತರಿಸ್ಕೊಂಡಿದ್ದೆ. ಇವತ್ತು ನಾನು ಅಡುಗೆಗೆ ಬಳಸ್ಕೋತೀನಿ, ಹಂಗಾಗಿ ಇದು ಇಲ್ಲೇ ಇಟ್ಕೋತೀನಿ. ಇದೊಂದು ಮಿಸಿ ಥರ ಐತೆ. ಇದಕ್ಕೊಂದು ಸ್ಟ್ಯಾಂಡ್ ಬುಕ್ ಮಾಡ್ಕೊಂಡಿದ್ದೀನಿ. ಒಂದೇನೆ ಬುಕ್ ಮಾಡಿಕೊಂಡೆ, ಇವತ್ತು ಬರೋದೈತೆ. ಬಂದರೆ ಇದನ್ನು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ನೆಕ್ಸ್ಟು ನಾನು ಆಯಿಲು ನಮ್ಮ ಮನೆ ಯಾವಾಗಲೂ ಬಳಸೋದು ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರೋದೇನೆ, ಕೊಬ್ಬರಿ ಎಣ್ಣೆ ಬಳಸ್ತೀವಿ. ಮತ್ತು ನಾವು ಗಾಣದ ಎಣ್ಣೆ ಬಿಟ್ಟು ಬೇರೆ ಆಯಿಲ್ನ ಬಳಸೋದಿಲ್ಲ. ಮರದಿಂದ ಕೊಬ್ಬರಿ ಆಗಿ ಆ ಕೊಬ್ಬರಿಯಿಂದನೇ ನಾವು ಕೊಬ್ಬರಿ ಎಣ್ಣೆ ಮಾಡಿಸೋದು. ನೇರವಾಗಿ ಗಾಣಕ್ಕೆ ತೊಗೊಂಡೋಗಿ ಹಾಕಿ ಆ ಕೊಬ್ಬರಿ ಎಣ್ಣೆಯಿಂದನೇ ನಾವು ಕುಕ್ಕಿಂಗ್ ಆಯಿಲ್ನ ಬಳಸೋದು. ಮತ್ತು ಕೊಬ್ಬರಿ ಎಣ್ಣೆ ಜೊತೆಗೆ ನಾನು 2-3 ಆಯಿಲ್ನ ಜೊತೆಗೆ ಬಳಸ್ತೀನಿ. ಯಾವ್ಯಾವ ಆಯಿಲು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ, ಬನ್ನಿ ನೆಕ್ಸ್ಟು ನೋಡೋಣ. ಇವತ್ತು ನಾನು ಯಾವಾಗಲೂ ಬಳಸೋಂಥ ಆಯಿಲ್ನ ಫಿಲ್ ಮಾಡ್ಕೊಳ್ಳೋ ಟೈಮು. ಈ 3 ಬಾಟ್ಲಿ ಇಟ್ಕೊಂಡಿದ್ದೀನಿ ಫಿಲ್ ಮಾಡ್ಕೊಳ್ಳೋದಕ್ಕೆ ಆಯಿಲ್ನ. 3 ಬಾಟ್ಲಿಗೂ ಯಾವ್ಯಾವ ಆಯಿಲ್ನ ಫಿಲ್ ಮಾಡ್ತೀನಿ ಅನ್ನೋದನ್ನ ಇವಾಗ ತೋರಿಸ್ತೀನಿ. ನೋಡ್ಬೋದು, ಮೊದಲಿಗೆ ನಾನು ಕೊಬ್ಬರಿ ಎಣ್ಣೆನ ಫಿಲ್ ಮಾಡ್ಕೊತೀನಿ. ಈ ಥರ ನಾವು ಈ ಬಾಟ್ಲು ತೊಗೊತೀವಲ್ಲ ಅಮೆಝಾನಲ್ಲಿ, ಅದರಲ್ಲೇ ಈ ಥರ ಫಿಲ್ ಮಾಡ್ಕೊಳ್ಳೋದಕ್ಕೆ ಒಂದು ಆಲ್ಕಿ ಕೊಟ್ಟಿರ್ತಾರೆ. ಈಗ ಈ ಆಲ್ಕಿ ಸಹಾಯದಿಂದ ಇದಕ್ಕೆ ಫಿಲ್ ಮಾಡೋದು ಹೆಂಗೆ ಅಂತ
ಫಿಲ್ ಮಾಡೋದಲ್ಲ, ಯಾವ್ಯಾವ ಎಣ್ಣೆನ ಯಾವ ರೀತಿ ಬಳಸ್ತೀನಿ ನಮ್ಮ ಮನೇಲಿ ಅಂದ್ಬಿಟ್ಟು ಇದೊಂದು ಲಾಗ್ ಮಾಡ್ತಾಯಿದ್ದೀನಿ ನೋಡೋಣ. ಈ ಬಾಟಲ್ಗೆ ಈಗ ನಾನು ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ. ಏರ್ ಟೈಟರ್ ಬಾಟಲ್ ಇದು. ನೆಕ್ಸ್ಟ್ ಯಾವ್ಯಾವ ಆಯಿಲ್ ಫಿಲ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇವಾಗ ನಾನು ಇಲ್ಲಿ ಒಂದಷ್ಟು ಆಯಿಲ್ ಇಟ್ಕೊಂಡಿದ್ದೀನಿ, ಯಾವ್ಯಾವ ಅಂತ ಫಸ್ಟು ಹೇಳ್ಬಿಡ್ತೀನಿ. ಇದು ಕೊಬ್ಬರಿ ಎಣ್ಣೆ, ಪ್ಯೂರ್ ಕೋಕೋನಟ್ ಆಯಿಲು. ನಮ್ಮನೆಯಲ್ಲೇ ಕೊಬ್ಬರಿ ಮಾಡಿಸಿ ಆಯಿಲ್ನ, ಕೊಬ್ಬರಿ ಎಣ್ಣೆನ ತೆಗೆಯೋದು. ಯಾಕಂದರೆ ಪ್ರತಿ ಸಲ ನಾವು ಯಾವಾಗಲೂ ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ಗೊತ್ತು, ಈಗ kg 500 ರೂಪಾಯಿ ಆಗೈತೆ. ಹಂಗಾಗಿ ನಾವು ನಮ್ಮನೆಯಲ್ಲೇ ಕಾಯಿನ ಕೊಬ್ಬರಿ ಮಾಡಿಸಿ ಅದರಿಂದ ಆಯಿಲ್ ತೆಗೆದಿರೋದು. ಹಂಗಾಗಿ ನಮಗೆ ಬರ್ಡನ್ ಅನಿಸೋದಿಲ್ಲ. ಈ ಕೊಬ್ಬರಿ ಎಣ್ಣೆ ಇಟ್ಕೊಂಡಿದ್ದೀನಿ. ಆಮೇಲೆ ಇದು ನಾನು ಮೈಸೂರಲ್ಲಿ ತರಿಸ್ಕೊಂಡಿದ್ದು ಆಯಿಲ್, ಇದು ಕುಸುಬೆ ಆಯಿಲ್ ಅಂತ. ಅದು ಸ್ವಲ್ಪ ಖಾಲಿ ಆಗೈತೆ, ಎಷ್ಟಾಗುತ್ತೆ ಅಷ್ಟನ್ನು ಫಿಲ್ ಮಾಡ್ತೀನಿ. ಈ ಹುಚ್ಚೆಳ್ಳೆಣ್ಣೆ ಬಂದು, ಹುಚ್ಚೆಳ್ಳೆಣ್ಣೆನ ನಾವು ಯಾವಾಗಲೂ ಊಟಕ್ಕೆ, ಚಪಾತಿಗೆ, ದೋಸೆಗೆ, ಪುಳಿಯೋಗರೆ, ಚಿತ್ರಾನ್ನ ಎಲ್ಲದಕ್ಕೂ ಬಳಸೋದ್ರಿಂದ ತುಂಬಾ ಒಳ್ಳೆಯದು. ಹುಚ್ಚೆಳ್ಳೆ ಎಣ್ಣೆ ಒಂದು, ಕೊಬ್ಬರಿ ಎಣ್ಣೆ ಒಂದು, ಮತ್ತು ಕುಸುಬೆ ಎಣ್ಣೆ ಇಷ್ಟು ನಾವು ಯಾವಾಗಲೂ ನಮ್ಮ ಮನೇಲಿ ಇಟ್ಕೊಂಡಿರ್ತೀವಿ. ಇವಾಗ ನಾವು ಕೊಬ್ಬರಿ ಎಣ್ಣೆ ಫಿಲ್ ಮಾಡ್ಕೊಳ್ಳೋಣ. ನೋಡಿ, ಪ್ಯೂರ್ ಆಯಿಲ್ ಆಗಿರೋದ್ರಿಂದ ಎಷ್ಟು ಮರಳಾಗಿ ಬರ್ತೈತೆ ಅಂತ. ವಾವ್, ಹೆಸರಾಯ್ತು ನೋಡು. ಈ ಆಯಿಲ್ ಒಂದು ರೆಡಿ ಆಯಿತು. ನೆಕ್ಸ್ಟು ನಾನು ಇದಕ್ಕೆ ಹುಚ್ಚೆಳ್ಳೆ ಎಣ್ಣೆನ ಹಾಕೊತೀನಿ. ಈಗ ಹುಚ್ಚೆಳ್ಳೆ ಎಣ್ಣೆನ ಫಿಲ್ ಮಾಡ್ಕೋತಾ ಇದ್ದೀನಿ ಈ ಬಾಟಲ್ಗೆ. ನೋಡ್ಬೋದು ಎಷ್ಟು ಇದು ಪ್ಯೂರ್ ಆಗಿದೆ ಅಂತ, ಬಬಲ್ ಬರ್ತೈತೆ. ಹಾಗೆಲ್ಲ ನಮ್ಮ ತಾತ ಅವ್ರ ಕಾಲದಲ್ಲಿ ಗಾಣದಿಂದ ಹುಚ್ಚೆಳ್ಳೆಣ್ಣೆ ಮತ್ತು ಕೈ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲನೂ ತಗೊಬಂದು ಇಟ್ಕೊಂಡು ಕುಕ್ಕಿಂಗ್ ಆಯಿಲ್ಗೆ ಬಳಸ್ತಾಯಿದ್ರು. ಇತ್ತೀಚೆಗೆ ಇವೆಲ್ಲ ಕಮ್ಮಿ ಆಗೈತೆ. ಮತ್ತು ನಾನು ರೀಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏಕೆಂದರೆ ಆಯಿಲಿಂದನೇ ಹೆಲ್ತ್ ಚೆನ್ನಾಗಿರೋದು. ನಮ್ಮ ದೇಹಕ್ಕೆ ಆಯಿಲ್ ತುಂಬ ಇಂಪಾರ್ಟೆಂಟು. ಆಯಿಲ್ನ ಕಮ್ಮಿ ತಿನ್ನಿ ಅಂತ ಹೇಳ್ತಾರೆ, ಆದರೆ ನಮ್ಮ ಬಾಡಿಗೆ ಆಯಿಲೇ ಜಾಸ್ತಿ ಬೇಕಾಗಿರೋದು. ಅದೇ ಪ್ಯೂರ್ ಆಯಿಲೇ ಬಳಸಬೇಕು. ಈ ಬಾಟಲ್ಗೆ ಕುಸುಬೆ ಎಣ್ಣೆ ಹಾಕೋತಾ ಇದ್ದೀನಿ. ಕುಸುಬೆ ಎಣ್ಣೆನ ನಾವು ಅಡುಗೆಗೆ ಕುಕ್ಕಿಂಗ್ ಆಯಿಲ್ ಥರ ಬಳಸೋದಕ್ಕಿಂತ ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಇದನ್ನು ತುಪ್ಪದ ಥರ ಬಳಸೋದು. ಬಿಸಿ ಅನ್ನಕ್ಕೆ ಮತ್ತು ಚಪಾತಿ, ದೋಸೆಗೆಲ್ಲ ಹಾಕ್ಕೊಳ್ಳೋದ್ರಿಂದ ತುಂಬಾ ಇದರಿಂದ ಬೆನಿಫಿಟ್ ಇದೆ. ಅದಕ್ಕೆ ನಾನು ಕುಸುಬೆ ಆಯಿಲ್ನ ಇತ್ತೀಚೆಗೆ 1 ಇಯರಿಂದ ಬಳಸ್ತಾ ಇದ್ದೀನಿ. ಇದು ಮುಂಚೆನೇ ನಾನು ಸ್ವಲ್ಪ ಬಳಸ್ಕೊಂಡಿದ್ದೆ, ಸ್ವಲ್ಪ ಇತ್ತು, ಅದನ್ನು ಫಿಲ್ ಮಾಡ್ಕೊತಾ ಇದ್ದೀನಿ. ರೆಗ್ಯುಲರಾಗಿ ತುಪ್ಪ ಮನೇಲಿಲ್ಲ ಅಂದ್ರೂ ಇದು ರೆಗ್ಯುಲರಾಗಿ ಇರಲೇಬೇಕು, ಅಷ್ಟು ಬೆನಿಫಿಟ್ ಇದೆ ತುಪ್ಪದಕ್ಕಿಂತನೂ ಈ ಆಯಿಲು. ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ಇದನ್ನು ಕುಸುಬೆ ಆಯಿಲ್ನ ಬಳಸ್ತಾರೆ. ಇತ್ತೀಚೆಗೆ ನಾವುಗಳೂ ಸ್ವಲ್ಪ ಕಂಡುಕೊಂಡು ಇದನ್ನು ಬಳಸೋಕ್ಕೆ ಶುರು ಮಾಡಿದ್ದೀವಿ. ನೆಕ್ಸ್ಟು ನಾನು
ಈ ಸ್ಪ್ರೇ ಬಾಟ್ಲಿಗೆ ನಾನು ಚಪಾತಿ ದೋಸೆಗೆಲ್ಲ ಸ್ಪ್ರೇ ಮಾಡ್ಕೋಬೇಕಲ್ಲ ಆಯಿಲ್ನ, ಹಂಗಾಗಿ ನಾನು ಕೊಬ್ಬರಿ ಎಣ್ಣೆನೇ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ನಾನು ಸ್ಪ್ರೇಗೂ ಕೊಬ್ಬರಿ ಎಣ್ಣೆನೇ ಹಾಕ್ಕೋತಾ ಇದ್ದೀನಿ. ಇಷ್ಟು ಆಯಿಲ್ನ ನಮ್ಮ ಮನೇಲಿ ಯಾವಾಗಲೂ ಬಳಸ್ತೀವಿ. ಫಸ್ಟ್ ಒನ್ನು ಕೊಬ್ಬರಿ ಎಣ್ಣೆ ಬಳಸ್ತೀವಿ, ಸೆಕೆಂಡ್ ಒನ್ನು ಹುಚ್ಚೆಳ್ಳ ಎಣ್ಣೆ ಬಳಸ್ತೀವಿ, ಥರ್ಡ್ ಒನ್ನು ಕುಸುಬೆ ಎಣ್ಣೆ ಬಳಸ್ತೀವಿ. ಇದು ನಮ್ಮ ಮನೇಲಿ ಯಾವಾಗಲೂ ರೆಗ್ಯುಲರಾಗಿ ಬಳಸೋಂಥ ಆಯಿಲು. ಆಯಿಲ್ ಬಾಟ್ಲಿ ಇಟ್ಕೊಳ್ಳೋಕ್ಕೆ ಅಂತ ಒಂದು ಸ್ಟ್ಯಾಂಡ್ ತರಿಸಿದೆ, ಅದರಲ್ಲಿ ಇಟ್ಕೊತೀನಿ. ಇವಾಗ ನೋಡಿ, ಈಗ ಆಯಿಲ್ ಸ್ಟ್ಯಾಂಡು ಈ ಥರ ನಾನು ಬುಕ್ ಮಾಡ್ಕೊಂಡಿದ್ದೆ. ನಾನು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಈ ಸ್ಟ್ಯಾಂಡ್ಗೆ ಆಯಿಲ್ ಬಾಟಲ್ ಇಟ್ಕೊಳ್ಳೋಕ್ಕೆ ಅಂತಲೇ ಈ ಸ್ಟ್ಯಾಂಡ್ನ ನಾನು ಬುಕ್ ಮಾಡ್ಕೊಂಡು ತರಿಸ್ಕೊಂಡಿದ್ದೆ. ಆದರೆ ಕೊಬ್ಬರಿ ಎಣ್ಣೆ ಮಾಡಿಸೋದು ಲೇಟ್ ಆಯಿತು ಸ್ವಲ್ಪ, ಹಂಗಾಗಿ ವೀಡಿಯೋ ಮಾಡ್ಕೊಳ್ಳೋದು ಸ್ವಲ್ಪ ಲೇಟ್ ಆಯಿತು. ಇವಾಗ ಎಲ್ಲ ರೆಡಿಯಾಗಿತ್ತು, ಹಂಗಾಗಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬ ಲೇಟ್ ಆದ್ರೂ ಲೇಟೆಸ್ಟಾಗಿ. ಈಗ ನಾನು ಈ ಆಯಿಲ್ ಬಾಟ್ನ ಸ್ಟ್ಯಾಂಡ್ ಒಳಗಡೆ ಆ ಥರ ನಾನು ಆರ್ಗನೈಸ್ ಮಾಡ್ಕೋತೀನಿ, ಅನ್ನೋದನ್ನು ತೋರಿಸ್ತೀನಿ. ಈಗ ನೋಡಿ, ಇದು ಹುಚ್ಚೆಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಇದು ಇಲ್ಲಿ ಇಟ್ಕೋತೀನಿ, ಯಾಕಂದರೆ ಈಸಿಯಾಗಿ ತಗೋಬೋದು, ಈಸಿಯಾಗಿ ಮಾಡ್ಬೋದು. ಇದು ಕುಸುಬೆ ಎಣ್ಣೆ. ಈ ಆಯಿಲ್ ಸ್ಪ್ರೇಗೆ ಆಗಿರೋದ್ರಿಂದ ಸಡನ್ನಾಗಿ ಎತ್ಕೊಳ್ಳೋಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಕೊಬ್ಬರಿ ಎಣ್ಣೆ ಫೈನಲಿ ಇಲ್ಲಿ ಈಸಿಯಾಗಿ ತಗೊಳ್ಳೋಕ್ಕೆ ಇಡೋಕ್ಕೆ ಚೆನ್ನಾಗಿದೆ ಪ್ಲೇಸ್ ಅಂದ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ. ನೋಡ್ಬೋದು, ಇಷ್ಟು ನಾನು ಇವಾಗ ಆರ್ಗನೈಸ್ ಮಾಡ್ಕೊಂಡಿರೋ ಆಯಿಲ್ ಸ್ಟ್ಯಾಂಡ್. ಪೂರ್ತಿ ಆಯಿಲನ್ನು ನಾನು ಫಿಲ್ ಮಾಡ್ಕೊಂಡಿದ್ದೀನಿ ಸ್ಟ್ಯಾಂಡ್ಗೆ, ಅಲ್ಲ ಪೂರ್ತಿ ಆಯಿಲ್ ಬಾಟಲ್ಗಳನ್ನೇ ಇಟ್ಕೊಂಡಿದ್ದೀನಿ ಈ ಸ್ಟ್ಯಾಂಡಲ್ಲಿ. ಈ ಗೊಂಬೆಗಳೂ ಅಷ್ಟೇ, ನಾನು ಫಸ್ಟು ಇದಿಷ್ಟು ಸ್ಪೇಸ್ ಖಾಲಿ ಇತ್ತಲ್ಲ, ಇಲ್ಲಿ ಏನು ಇಟ್ಕೊಳ್ಳೋದು ಅಂತ ಅನ್ಕೋತಾ ಇದ್ದೆ. ಆವಾಗ ನನಗೆ ಸ್ವಲ್ಪ ಐಡಿಯಾ ಬಂತು. ಈ ಗೊಂಬೆ ಮುಂಚೆ ನನ್ನ ಹತ್ರ ಇತ್ತು, ಇದನ್ನ ಇಟ್ಟರೆ ಹೆಂಗೆ ಕಾಣುತ್ತೆ ನೋಡೋಣ ಅಂತ ಅಂದ್ಕೊಂಡು ಮಾಡಿದೆ. ಸ್ವಲ್ಪ ವೀಡಿಯೋಗೆಲ್ಲ ತುಂಬಾ ನನಗೆ ಹೆಲ್ಪ್ ಆಯಿತು, ಕುಕ್ಕಿಂಗ್ ವೀಡಿಯೋಗೆಲ್ಲ. ಹಾಗಾಗಿ ತುಂಬ ಚೆನ್ನಾಗಿದೆ ಅಲ್ವಾ. ಹಾಗಾಗಿ ಇದ್ರ ಅಕ್ಕಪಕ್ಕದಲ್ಲಿ ಇದೆಲ್ಲ ಇಟ್ಟಿದ್ದೀನಿ. ನೋಡ್ಬೋದು ನನ್ನ ಆಯಿಲ್ ಸ್ಟ್ಯಾಂಡ್ ಯಾವ ಥರ ನಾನು ಇಟ್ಕೊಂಡಿದ್ದೀನಿ ಅನ್ನೋದನ್ನ. ನಾನು ಬುಕ್ ಮಾಡ್ಕೊಂಡಿದ್ದು ಸ್ಟ್ಯಾಂಡಿಗೆ ಬಂದಿದೆ. ಇಟ್ಕೊಳ್ಳೋದಕ್ಕೆ ಒಂದು ಸ್ಟ್ಯಾಂಡ್ ಬೇಕಿತ್ತು, ಹಾಗಾಗಿ ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಈಗ ನೋಡೋಣ ಸ್ಟ್ಯಾಂಡ್ ಹೇಗಿದೆ ಅಂತ ಅಂದ್ಬಿಟ್ಟು. ಈ ಥರ ಇದೆ ಸ್ಟ್ಯಾಂಡು. ಇದನ್ನು ಫಿಟ್ ಮಾಡ್ಕೋಬೇಕು. ಇವಾಗ ಫಿಟ್ ಮಾಡ್ಕೊಂಡ್ಮೇಲೆ ಈ ಫಿನಿಶಿಂಗ್ ಬರುತ್ತೆ. ಇದನ್ನು ಫಿಟ್ ಮಾಡ್ಕೊಂಡ ನಂತರ ಹೇಗೆ ಬರುತ್ತೆ ಅನ್ನೋದನ್ನು ನೋಡೋಣ. ಇದನ್ನು ಫಿಟ್ ಮಾಡ್ಕೊಂಡ್ಮೇಲೆ ಹೇಗೆ ಬರುತ್ತೆ ಈ ಸ್ಟ್ಯಾಂಡು ಅನ್ನೋದನ್ನು ನೋಡೋಣ. ಈ ಸ್ಟ್ಯಾಂಡ್ನ ಈ ಥರ ಫಿಟ್ ಮಾಡ್ಕೊಳ್ಳೋದು ಇವಾಗ ತೋರಿಸ್ತೀನಿ. ಆ ಥರ ಫಿಟ್ ಮಾಡೋ ಹೇಗೆ ಫಿಟ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ.
ಈ ಥರ 4 ನಟ್ಟು ಬೋಲ್ಟು ಕೊಟ್ಟಿದ್ದಾರೆ. ಇದ್ರ ಸಹಾಯದಿಂದ ಈಗ ಸ್ಟ್ಯಾಂಡ್ನ ರೆಡಿ ಮಾಡ್ಕೋಬೇಕು. ಅದಾದಮೇಲೆ ನೆಕ್ಸ್ಟು ಇದಕ್ಕೆ ಹಾಕೊಂಡು ತಿರುಗಿಸ್ಕೊಂಡ್ರೆ ಆಯಿತು. ಈಗ ಸ್ಟ್ಯಾಂಡ್ ಈ ಥರ ರೆಡಿಯಾಗಿದೆ. ಇದು ಸ್ವಲ್ಪ ಲೂಸ್ ಆಗಿದೆ, ಸ್ವಲ್ಪ ಟೈಟ್ ಮಾಡ್ಕೋಬೇಕಂದ್ರೆ ಈ ಥರ ಸ್ಕ್ರೂ ಡ್ರೈವರ್ ಸಹಾಯದಿಂದ ಫುಲ್ಲು ಟೈಟ್ ಮಾಡ್ಕೋಬೋದು. ನೋಡಿ, ಫೈನಲ್ ಆಗಿ ಈ ಥರ ರೆಡಿ ಆಯಿತು ಸ್ಟ್ಯಾಂಡು. ಈಗ ಬನ್ನಿ ಮನೆ ಮಿಕ್ಸಿಗೆ ಈ ಸ್ಟ್ಯಾಂಡು ಯಾವ ಥರ ಸೆಟ್ ಆಗುತ್ತೆ ನೋಡೋಣ ಬನ್ನಿ. ನೋಡಿ, ಸ್ಟ್ಯಾಂಡ್ ಮೇಲೆ ಇವಾಗ ಮಿಕ್ಸಿ ಜಾರ್ನ ಇಟ್ಕೊತೀನಿ ನಿಮಗೆ. ಈಗ ಇದು ನೀಟಾಗಿ ಆರ್ಗನೈಸ್ ಆಯಿತು. ಮಿಕ್ಸಿಗೆ ಕರೆಕ್ಟಾಗಿ ಸ್ಟ್ಯಾಂಡು ಸೂಟ್ ಆಯಿತು. ಈ ಸ್ಪೇಸಲ್ಲಿ ಕೆಳಗಡೆ ಏನಾದರೂ ಇಟ್ಕೋಬೋದು. ಇವಾಗ ಈ ಮಿಕ್ಸಿ ಸ್ಟ್ಯಾಂಡು ರೆಡಿ ಆಯಿತು. ಇವಾಗ ಮಿಕ್ಸಿನೂ ಕೂಡ ನೀಟಾಗಿ ಆರ್ಗನೈಸ್ ಆಗಿದೆ. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್.